ಭಾರತೀಯ ಜನತಾ ಪಕ್ಷ ಬಿಜೆಪಿ ಮತ್ತು ಅಪ್ಪ ಮತ್ತು ಮಗ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ದೇವೇಗೌಡ ಜೊತೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಯೋಗಿಸಿದಂತಹ ಭೂಬಾಣ ಅಥವಾ ಭೂಚಕ್ರ ಈಗ ಅದೇ ಬಿಜೆಪಿಯ ನಾಯಕರು, ಅದೇ JDSನ ನಾಯಕರು, ಅದೇ ಅಪ್ಪ ಮಗನಿಗೆ ತಿರುಗುಬಾಣವಾಗಿದೆ. ಸೆಪ್ಟೆಂಬರ್ 30ನೇ ತಾರೀಕು ಅಶೋಕ್ 2 ಪ್ರಮುಖ ಟ್ವೀಟ್ಗಳನ್ನು ಮಾಡಿದ್ದಾರೆ. CM ಸಿದ್ದರಾಮಯ್ಯನವರು ತಮ್ಮ ಪತ್ನಿ ಹೆಸರಲ್ಲಿ ಅಕ್ರಮವಾಗಿ ಪಡೆದಿದ್ದ ಸೈಟುಗಳನ್ನು ವಾಪಸ್ ನೀಡುವ ದೊಡ್ಡ ಮನಸ್ಸು ಮಾಡಿರುವುದು ಸಂವಿಧಾನವನ್ನು ರಕ್ಷಿಸಲು ದಿಟ್ಟ ನಿರ್ಧಾರ ತೆಗೆದುಕೊಂಡ ರಾಜ್ಯಪಾಲರಿಗೆ ಸಿಕ್ಕ ದೊಡ್ಡ ಜಯ. ರಾಜ್ಯಪಾಲರ ನಿರ್ಧಾರವನ್ನು ಎತ್ತಿ ಹಿಡಿದ ನ್ಯಾಯಾಂಗಕ್ಕೆ ಸಿಕ್ಕ ದೊಡ್ಡ ಜಯ. ಜಗ್ಗಲ್ಲ ಬಗ್ಗಲ್ಲ ಎಂದು ಅಧಿಕಾರದ ಮದದಿಂದ ಮೆರೆಯುತ್ತಿದ್ದವರ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸಿಕ್ಕ ದೊಡ್ಡ ಜಯ. ಮೂಡಾ ಹಗರಣದಲ್ಲಿ ಕಾನೂನಿನ ಕುಣಿಕೆ ಬಿಗಿಯಾಗುತ್ತಿದ್ದಂತೆ CM ಸಿದ್ದರಾಮಯ್ಯ ಅವರು ತಮ್ಮ ಪತ್ನಿ ಹೆಸರಲ್ಲಿ ಪಡೆದಿದ್ದ 14 ಸೈಟುಗಳನ್ನು ಹಿಂದಿರುಗಿಸುವ ನಿರ್ಧಾರ ಮಾಡಿದ್ದು, ನಾನು ತಪ್ಪೇ ಮಾಡಿಲ್ಲ ಎನ್ನುತ್ತಿದ್ದವರು ಈಗ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಸತ್ಯಕ್ಕೆ ಶರಣಾಗಿರುವುದು ನಮ್ಮ ಹೋರಾಟದ ಹಾದಿಯಲ್ಲಿ ಸಿಕ್ಕಿರುವ ಮತ್ತೊಂದು ಜಯ. ಆದರೆ ಕದ್ದ ಮಾಲನ್ನು ಹಿಂದಿರುಗಿಸಿದ ಕೂಡಲೇ ಕಳ್ಳ ನಿರಪರಾಧಿ ಆಗಿಬಿಡುತ್ತಾನೆಯೇ? ಕದ್ದ ಮಾಲನ್ನು ವಾಪಸ್ ಕೊಟ್ಟ ತಕ್ಷಣ ಕಳ್ಳತನ ಮಾಫಿ ಆಗಿಬಿಡುತ್ತದೆಯೇ? ತಮ್ಮ ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬಂತೆ ಈಗಲಾದರೂ ಸಿದ್ದರಾಮಯ್ಯನವರಿಗೆ ತಮ್ಮ ತಪ್ಪಿನ ಅರಿವಾಯಿತಲ್ಲ ಎನ್ನುವುದು ಸಮಾಧಾನಕರ ವಿಷಯ. ಆದರೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರುವುದಿಲ್ಲ. CM ಸಿದ್ದರಾಮಯ್ಯನವರೇ ತಾವು ತನಿಖೆ ಎದುರಿಸಲೇಬೇಕು. ನಿಷ್ಪಕ್ಷಪಾತ ಮತ್ತು ಪಾರದರ್ಶಕ ತನಿಖೆಗಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಅಲ್ಲಿಯವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತದೆ ಅಂತೇಳಿ ಸೆಪ್ಟೆಂಬರ್ 30ನೇ ತಾರೀಕು ಅಶೋಕ್ ಅವರು ಟ್ವೀಟನ್ನು ಮಾಡಿದ್ದಾರೆ. ಬಟ್ ಅಶೋಕ್ ಅವರಿಗೆ ಗೊತ್ತಿಲ್ಲ, ಅವರ ದಾಖಲೆ ಒಂದು ಬಹಿರಂಗ ಆಗುತ್ತೆ, ಆ ದಾಖಲೆಯಲ್ಲಿ ಅವರ ಮಾನವೂ ಹೋಗುತ್ತೆ ಅಂಥೇಳಿ. ಅಶೋಕ್ ಕರ್ನಾಟಕದ ಜನಪ್ರಿಯ BJP ನಾಯಕ, ಕರ್ನಾಟಕದ BJPಯ ಜನನಾಯಕ. ಅಶೋಕ್ ಕರ್ನಾಟಕ BJPಯಲ್ಲಿ ಎಷ್ಟರ ಮಟ್ಟಿಗಿನ ಜನನಾಯಕ ಅಂತ ಹೇಳಿದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಶೋಕ್ ಅವರನ್ನು ಅಶೋಕ್ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಎನ್ನುವಂಥ ಲೆಕ್ಕಾಚಾರದಲ್ಲಿ ಮೋದಿ ಮತ್ತು ಶಾ ಕನಕಪುರದಲ್ಲಿ DK ಶಿವಕುಮಾರ್ ಅವರ ವಿರುದ್ಧ ನಿಲ್ಲಿಸಿದ್ರು. ಆದರೆ ಕರ್ನಾಟಕ BJPಯ ಜನಪ್ರಿಯ ನಾಯಕ, ಜನನಾಯಕ, ಈಗ ವಿರೋಧ ಪಕ್ಷದ ನಾಯಕ ಅಶೋಕ್ ಕನಕಪುರದಲ್ಲಿ ಸ್ಪರ್ಧೆ ನೀಡೋದಿರಲಿ, ಫೈಟ್ ಕೊಡೋದಿರಲಿ, ಠೇವಣಿ ಕಳ್ಕೊಂಡ್ರು, ಡೆಪಾಸಿಟ್ ಕಳ್ಕೊಂಡ್ರು, ಹೀನಾಯವಾಗಿ ಸೋತರು ಕನಕಪುರದಲ್ಲಿ ಅಶೋಕ್. ಸೊ ಅಂತಹ ಅಶೋಕ್ ವಿರುದ್ಧ ದಾಖಲೆ ಬಹಿರಂಗ ಆಗಿದೆ. ಇದು ವೆರಿ ಇಂಟ್ರೆಸ್ಟಿಂಗ್ ದಾಖಲೆ. ಇದು ಕಾರಣ ಏನು ಅಂತ ಹೇಳಿದ್ರೆ, ಹೇಗೆ ಅಶೋಕ್ ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಂಡ್ರು ಎನ್ನುವಂಥದ್ದು ಒಂದು ಕಡೆಯಾದರೆ, ಹೇಗೆ ಅಶೋಕ್ ಸರ್ಕಾರದ ಭೂಮಿಯನ್ನೇ ಅಕ್ರಮವಾಗಿ ಖರೀದಿ ಮಾಡಿ ಮತ್ತೆ ಅದನ್ನೇ ಸರ್ಕಾರಕ್ಕೆ ದಾನವಾಗಿ ಕೊಟ್ಟರು ಅಂಥೇಳಿ. 1977ರಲ್ಲಿ ಬೆಂಗಳೂರಿನಲ್ಲಿ ರಾಜ್ಮಹಲ್ ಎಕ್ಸ್ಟೆನ್ಷನ್ ಬಡಾವಣೆ 2ನೇ ಹಂತಕ್ಕಾಗಿ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 1978ರಲ್ಲಿ ಅಂತಿಮ ಅಧಿಸೂಚನೆ, ಫೈನಲ್ ನೋಟಿಫಿಕೇಶನ್ ಪ್ರಕಟ ಆಗುತ್ತೆ. ರಾಜ್ಮಹಲ್ ಎಕ್ಸ್ಟೆನ್ಷನ್ ಬಡಾವಣೆ RMV 2ನೇ ಹಂತದ ಬಡಾವಣೆಗಾಗಿ. ಈ ಬಡಾವಣೆಗಾಗಿ ಸ್ವಾಧೀನಪಡಿಸಿಕೊಂಡಿದ್ದಂತಹ ಮತ್ತು BDAಯ ಸೊತ್ತಾಗಿತ್ತು. BDA ಸೊತ್ತಾಗಿ 25 ವರ್ಷಗಳ ಬಳಿಕ ಈ ಬಡಾವಣೆಗೆ ಒಳಪಟ್ಟಂತಹ ಮತ್ತು BDAಗೆ ಒಳಪಟ್ಟಂತಹ ಭೂಮಿಯಲ್ಲಿ ಸರ್ವೆ ನಂಬರ್ 10/1 ಇದರಲ್ಲಿ 9 ಗುಂಟೆ, ಸರ್ವೆ ನಂಬರ್ 10/11ರಲ್ಲಿ 14 ಗುಂಟೆ, ಒಟ್ಟು 32 ಗುಂಟೆ ಜಮೀನನ್ನು ಅಶೋಕ್ ಅವರು ಖರೀದಿ ಮಾಡ್ತಾರೆ 2003 ಮತ್ತು 2007ರ ಅವಧಿಯಲ್ಲಿ. 2003, 2007ರ ಅವಧಿಯಲ್ಲಿ. 2009ರ ಅಕ್ಟೋಬರ್ 16ನೇ ತಾರೀಕು 2009 ರಾಮಸ್ವಾಮಿ ಎನ್ನುವಂತಹ ವ್ಯಕ್ತಿ, ಲೊಟ್ಟಗೊಳ್ಳಹಳ್ಳಿಯ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ನಿರ್ದಿಷ್ಟ ಭೂಮಿಯನ್ನು ನೀವು ಡಿನೋಟಿಫೈ ಮಾಡಬೇಕು ನಮ್ಮ ಕುಟುಂಬದ ಸಲುವಾಗಿ ಅಂಥೇಳಿ. ಈ ಭೂಮಿಯನ್ನು BDAಯವರು ಸ್ವಾಧೀನಪಡಿಸ್ಕೊಂಡಿದ್ದಾರೆ, ಆದರೆ ಬಳಕೆ ಮಾಡಿಕೊಂಡಿಲ್ಲ. ಹೀಗಾಗಿ ಈ ಭೂಮಿಯನ್ನು ನೀವು ಡಿನೋಟಿಫೈ ಮಾಡಬೇಕು, ನಮ್ಮ ಕುಟುಂಬ ಇದನ್ನು ಬಳಸ್ಕೊಳ್ಳಿಕ್ಕೆ ಬಯಸ್ತಾ ಇದೆ ಅಂಥೇಳಿ. ಅಷ್ಟೊತ್ತಿಗಾಗಲೇ
ಈ ಭೂಮಿ ಸ್ವಾಧೀನಪಡಿಸ್ಕೊಂಡು ಅದರ ಫೈನಲ್ ನೋಟಿಫಿಕೇಶನ್ ಪ್ರಕಟ ಆಗಿ 31 ವರ್ಷ ಆಗಿರುತ್ತೆ. 31 ವರ್ಷ ಈ ಅರ್ಜಿ ಸಲ್ಲಿಕೆ ಆಗುವಂಥ ಸಂದರ್ಭದಲ್ಲಿ 2003ರಲ್ಲಿ ಅಂದರೆ ಫೈನಲ್ ನೋಟಿಫಿಕೇಶನ್ ಆದ 25 ವರ್ಷಗಳ ಬಳಿಕ ಆರ್ ಅಶೋಕ್ ಅದನ್ನು ಖರೀದಿ ಮಾಡಿದ್ದು 2003 ಮತ್ತು 2007ರ ಅವಧಿಯಲ್ಲಿ. 2009ರಲ್ಲಿ ಅಂದರೆ 31 ವರ್ಷಗಳ ಬಳಿಕ ಈ ಭೂಮಿಯನ್ನು ಡಿನೋಟಿಫೈ ಮಾಡಬೇಕು ಅಂಥೇಳಿ ರಾಮಸ್ವಾಮಿ ಎನ್ನುವಂಥ ವ್ಯಕ್ತಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಇದಾದ 42 ದಿನದಲ್ಲಿ ಅಂದರೆ 2009ರ ಡಿಸೆಂಬರ್ 31ನೆಯ ತಾರೀಕು ಯಡಿಯೂರಪ್ಪನವರು ಈ ಭೂಮಿಯನ್ನು ಡಿನೋಟಿಫೈ ಮಾಡ್ತಾರೆ. ಅಂದರೆ ಆರ್ ಅಶೋಕ್ 2003 ಮತ್ತು 2007ರಲ್ಲಿ ಈ 32 ಗುಂಟೆ ಜಮೀನನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಆ ಭೂಮಿ BDAಯ ಸ್ವತ್ತಾಗಿತ್ತು, BDAಯ ಸ್ವಾಧೀನದಲ್ಲಿತ್ತು, BDAಯ ಆಸ್ತಿಯಾಗಿತ್ತು. ಆದರೂ ಕೂಡ ಖರೀದಿ ಮಾಡ್ತಾರೆ ಆರ್ ಅಶೋಕ್ 2003 ಮತ್ತು 2007ರಲ್ಲಿ. 2009ರಲ್ಲಿ ಡಿನೋಟಿಫೈ ಆಗುವಂಥದ್ದು. ಅಂದರೆ ಆರ್ ಅಶೋಕ್ ಅವರು ಖರೀದಿ ಮಾಡಿದ 6 ವರ್ಷಗಳ ಬಳಿಕ BDAಯ ವಶದಲ್ಲಿದ್ದಂತಹ BDAಯ ಸ್ವತ್ತಾಗಿದ್ದಂತಹ ಆಸ್ತಿ ಭೂಮಿ ಡಿನೋಟಿಫೈ ಆಗುತ್ತೆ ಆರ್ ಅಶೋಕ್ ಖರೀದಿ ಮಾಡಿದ 6 ವರ್ಷಗಳ ಬಳಿಕ. ವಿಚಿತ್ರ ಏನು ಅಂತ ಹೇಳಿದ್ರೆ ಈ ಪ್ರಕರಣದಲ್ಲೂ ಕೂಡ ಅನಾಮಿಕ ವ್ಯಕ್ತಿಯೊಬ್ಬ ಡಿನೋಟಿಫಿಕೇಷನ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥದ್ದು. ರಾಮಸ್ವಾಮಿ ಅಂತ ವ್ಯಕ್ತಿ 2003ರಲ್ಲಿ ಆರ್ ಅಶೋಕ್ ಅವರಿಗೆ ಭೂಮಿಯನ್ನು ಮಾರಾಟ ಮಾಡಿದಂತಹ 6 ಮಂದಿ ಮಾರಾಟಗಾರರಲ್ಲಿ ರಾಮಸ್ವಾಮಿ ಹೆಸರೇ ಇಲ್ಲ. ಸೊ ಆರ್ ಅಶೋಕ್ ಅವರು ಖರೀದಿ ಮಾಡ್ತಾರೆ. ಆರ್ ಅಶೋಕ್ ಸರ್ಕಾರಕ್ಕೆ ಸೇರಿದಂತಹ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಅವರು ಖರೀದಿ ಮಾಡಿದ 6 ವರ್ಷದ ಬಳಿಕ ಯಡಿಯೂರಪ್ಪನವರ ಸರ್ಕಾರ ಈ ಭೂಮಿಯನ್ನು ಡಿನೋಟಿಫೈ ಮಾಡಿತು ಎನ್ನುವಂತಹ ಆರೋಪಗಳು ಕೇಳಿಬಂದ ಬಳಿಕ 2011ರಲ್ಲಿ ಆರ್ ಅಶೋಕ್ ಅವರು ಈ ಭೂಮಿಯನ್ನು BDAಗೆ ದಾನ ಕೊಡ್ತಾರೆ. ಗಿಫ್ಟ್ ಡೀಡ್ ದಾನ ಪತ್ರವನ್ನು ಕೊಟ್ಟುಬಿಡ್ತಾರೆ 2011ರಲ್ಲಿ. ತಮಾಷೆ ಏನು ಅಂತ ಹೇಳಿದ್ರೆ ಸರ್ಕಾರದ ಭೂಮಿಯನ್ನು ಅಕ್ರಮವಾಗಿ ಖರೀದಿ ಮಾಡಿ ಅಕ್ರಮ ಬಯಲಾದ ಬಳಿಕ ಆ ಭೂಮಿಯನ್ನು ಸರ್ಕಾರಕ್ಕೆ ದಾನದ ರೂಪದಲ್ಲಿ ಕೊಟ್ಟಂತಹ ರಾಜಕಾರಣಿ ಯಾರು ಅಂತ ಹೇಳಿದ್ರೆ ದಟ್ ಈಸ್ ಮಿಸ್ಟರ್ ಆರ್ ಅಶೋಕ್. 2011ರಲ್ಲಿ ಆರ್ ಅಶೋಕ್ ಅವರು BDAಗೆ ಕೊಟ್ಟಂತಹ ದಾನಪತ್ರದ ಪ್ರಕಾರ ಈ ಭೂಮಿಯ ಒಟ್ಟು ಮೌಲ್ಯ ಗೌರ್ಮೆಂಟ್ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಸರ್ಕಾರದ ಮಾರ್ಗಸೂಚಿ ದರದ ಪ್ರಕಾರ 63.5 ಲಕ್ಷ ರೂಪಾಯಿ ಗೌರ್ಮೆಂಟ್ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ 2011ರಲ್ಲಿ ಆರ್ ಅಶೋಕ್ ಅವರು BDAಗೆ ದಾನ ರೂಪದಲ್ಲಿ ಕೊಟ್ಟಂತಹ ಸಂದರ್ಭದಲ್ಲಿ. ಬಟ್ ವಿಚಿತ್ರ ಏನು ಅಂತ ಹೇಳಿದ್ರೆ ಈ 9 ಗುಂಟೆ ಜಮೀನನ್ನು ಆರ್ ಅಶೋಕ್ 2003ರಲ್ಲಿ ಖರೀದಿ ಮಾಡಿದ್ದು 3,42,000 ರೂಪಾಯಿಗೆ. 3,42,000 ರೂಪಾಯಿಗೆ 2003ರಲ್ಲಿ. 2008ರಲ್ಲಿ ಆರ್ ಅಶೋಕ್ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂತಹ ದಾಖಲೆಗಳ ಪ್ರಕಾರ ಈ 9 ಗುಂಟೆಯ ಜಮೀನಿನ ಮೌಲ್ಯ 24 ಲಕ್ಷ ರೂಪಾಯಿ ಆಗಿರುತ್ತೆ. ಅಂದರೆ ವಿದಿನ್ 5 ವರ್ಷದಲ್ಲಿ ಈ ಭೂಮಿಯ ಮೌಲ್ಯ 8 ಪಟ್ಟು ಹೆಚ್ಚಳ ಆಗುತ್ತೆ. 2003ರಲ್ಲಿ ಆರ್ ಅಶೋಕ್ ಅವರು ಈ 9 ಗುಂಟೆ ಜಮೀನನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಸೇಲ್ ಡೀಡ್ನಲ್ಲಿ ಹೇಳ್ತಾರೆ ಇದು ಮಾರುಕಟ್ಟೆ ದರವೂ ಕೂಡ ಹೌದು ಇದು ಅಂತ. ಮಾರುಕಟ್ಟೆ ದರನೇ ಆವಾಗ ಇದ್ದಿದ್ದು 3,42,000 ರೂಪಾಯಿ ಅಂತೇಳಿ 2003ರಲ್ಲಿ. ಬಟ್ 2008ರಲ್ಲಿ ಚುನಾವಣಾ ಅಫಿಡವಿಟ್ನ ಅಂದರೆ 5 ವರ್ಷದ ಬಳಿಕ ಏನು ಚುನಾವಣಾ ಅಫಿಡವಿಟನ್ನು ಸಲ್ಲಿಕೆ ಮಾಡಿದ್ರು ಅದರ ಪ್ರಕಾರ 24 ಲಕ್ಷ ರೂಪಾಯಿ. 2011ರಲ್ಲಿ ಆರ್ ಅಶೋಕ್ ಅವರು BDAಗೆ ಕೊಟ್ಟಂತಹ ಗಿಫ್ಟ್ ಡೀಡ್ನಲ್ಲಿ ಉಲ್ಲೇಖ ಮಾಡಿದಂತಹ ಮಾಹಿತಿಗಳ ಪ್ರಕಾರ 63.5 ಲಕ್ಷ ರೂಪಾಯಿ. ಅದು ಏನು ಸರ್ಕಾರದ ದರ, ಮಾರುಕಟ್ಟೆ ವ್ಯಾಲ್ಯೂ ಬೇರೆಯೇ ಇರುತ್ತೆ. ಸೊ ಇದು ಆರ್ ಅಶೋಕ್ ಅವರ ಲೆಕ್ಕಾಚಾರ. ವಿಚಿತ್ರ ನೋಡಿ, 77ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪ್ರಿಲಿಮಿನರಿ ನೋಟಿಫಿಕೇಷನ್ನು, 78ರಲ್ಲಿ ಅಂತಿಮ ಅಧಿಸೂಚನೆ,
ಸೊ 78ರಿಂದ BDA ಸ್ವತ್ತಾಗಿರುತ್ತೆ. ಅದಾದ 25 ವರ್ಷಗಳ ಬಳಿಕ ಆರ್ ಅಶೋಕ್ ಆ ಭೂಮಿಯನ್ನು ಖರೀದಿ ಮಾಡ್ತಾರೆ. ಆರ್ ಅಶೋಕ್ ಭೂಮಿಯನ್ನು ಖರೀದಿ ಮಾಡಿದ 6 ವರ್ಷಗಳ ಬಳಿಕ ಯಾರೋ ಅನಾಮಿಕ ವ್ಯಕ್ತಿ ಈ ಭೂಮಿಯನ್ನು ಡಿನೋಟಿಫೈ ಮಾಡಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ಡಿನೋಟಿಫೈ ಅರ್ಜಿ ಸಲ್ಲಿಕೆ ಆದ 42 ದಿನದಲ್ಲಿ ಭೂಮಿ ಡಿನೋಟಿಫೈ ಆಗುತ್ತೆ. ಸೊ ಎಲ್ಲ ಹಂತದಲ್ಲೂ ಕೂಡ ಈ ಆಸ್ತಿ ಸರ್ಕಾರದ್ದೇ ಆಗಿರುತ್ತೆ. ಹೇಗೆ ನೋಡಿ, ಸರ್ಕಾರದ ಭೂಮಿಯನ್ನು ಅಕ್ರಮವಾಗಿ ಖರೀದಿ ಮಾಡಿ, ಅದು ಕೂಡ ಕಡಿಮೆ ದರಕ್ಕೆ 3,42,000 ರೂಪಾಯಿ ಅಂಥೇಳಿ ಮಾರ್ಕೆಟ್ ವ್ಯಾಲ್ಯೂ 9 ಗುಂಟೆಗೆ ಸೇಲ್ ಡೀಡ್ನಲ್ಲಿ ತೋರಿಸಿರುವಂಥದ್ದು. ಬಟ್ 2008ರ ಎಲೆಕ್ಷನ್ ಅಫಿಡವಿಟ್ ಪ್ರಕಾರ 24 ಲಕ್ಷ ರೂಪಾಯಿ. 2011ರಲ್ಲಿ ಆರ್ ಅಶೋಕ್ ಆ ಒಟ್ಟು ಕಂಪ್ಲೀಟ್ ಭೂಮಿಯನ್ನು ಏನು ಹ್ಯಾಂಡ್ ಓವರ್ ಮಾಡಿದ್ರು ಸೇಲ್ ಡೀಡ್, ಗಿಫ್ಟ್ ಡೀಡ್ನ ಮುಖಾಂತರ, ಆಗ 63 ಲಕ್ಷ ರೂಪಾಯಿ. ಸೊ ಇನ್ ಕೇಸ್ ಇಡಿಗೆ ಏನಾದರೂ ತನಿಖೆ ಮಾಡಬೇಕು, ಇಡಿ ವಿರುದ್ಧ ಅಕ್ರಮ ಹಣ ವರ್ಗಾವಣೆಯ ಬಗ್ಗೆ ತನಿಖೆ ಮಾಡಬೇಕು ಎನ್ನುವುದಾದರೆ ದಿಸ್ ಇಸ್ ಒನ್ ಆಫ್ ದಿ ಫಿಟ್ ಕೇಸ್. ತನಿಖೆ ಮಾಡಲಿಕ್ಕೆ ಅತ್ಯಂತ ಯೋಗ್ಯವಾದಂತಹ ಪ್ರಕರಣಗಳಲ್ಲಿ ಇದು ಕೂಡ ಒಂದು. ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲ ಹಂತದಲ್ಲೂ ಮನಿ ಟ್ರಯಲ್ ಆಗಿದೆ, ಹಣದ ವರ್ಗಾವಣೆ ಆಗಿದೆ. 2003, 2007ರಲ್ಲಿ ಆರ್ ಅಶೋಕ್ ಖರೀದಿ ಮಾಡಿದ್ದರಿಂದ ಹಿಡಿದು ಈಗ ಅವರಿಗೂ ಕೂಡ ಯಾರು ಭೂಮಿಯನ್ನು ಆರ್ ಅಶೋಕ್ ಅವರಿಗೆ ಮಾರಾಟ ಮಾಡಿರ್ತಾರೆ ಅವರಿಗೆ ಆ ಕಡೆ BDAಯಲ್ಲೂ ಕೂಡ ಪರಿಹಾರ ಬಂದಿರುತ್ತೆ. ಇದೇನು ಪರಿಹಾರದ ರೂಪದಲ್ಲಿ ತೆಗೆದುಕೊಂಡಂಥ ಭೂಮಿ ಏನಲ್ಲ. 2011ರಲ್ಲಿ ಯಾಕೆ ಆರ್ ಅಶೋಕ್ ವಾಪಸ್ ಕೊಟ್ಟರು ಅಂತ ಹೇಳಿದ್ರೆ, ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಆಗಿತ್ತಲ್ಲ. ಸೊ ಹೈಕೋರ್ಟ್ ಆಮೇಲೆ ಆರ್ ಅಶೋಕ್ ಈ ಭೂಮಿಯನ್ನು ವಾಪಸ್ ಕೊಟ್ಟ ಬಳಿಕ ಇದರ ತನಿಖೆ ಅಗತ್ಯ ಇಲ್ಲ ಅಂಥೇಳಿ 2011ರಲ್ಲಿ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ವಿಭಾಗೀಯ ಪೀಠ ಆದೇಶವನ್ನು ಕೊಡುತ್ತೆ. ಸೊ ಬಚಾವಾಗ್ತಾರೆ ಆರ್ ಅಶೋಕಿಗೆ ಈ ವಿಷಯನೇ ಮರ್ತೋಗಿತ್ತು ಅಂತ ಅನಿಸುತ್ತೆ. 2008ರ ಎಲೆಕ್ಷನ್ ಅಫಿಡವಿಟ್ನಲ್ಲಿದೆ. 2008ರ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಆರ್ ಅಶೋಕ್ ಈ ಭೂಮಿಯ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ತನಿಖೆ ಮಾಡ್ಬೋದು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಇಡಿಗೆ ತನಿಖೆ ಮಾಡಲಿಕ್ಕೆ ಅವಕಾಶ ಇದೆ. ಪ್ರೊಸೀಡ್ ಆಫ್ ಕ್ರೈಮ್ ಅಂದರೆ ಈ ಭೂಮಿ ಆರ್ ಅಶೋಕ್ ಅವರ ಹೆಸರಿಗೆ ಅಕ್ರಮವಾಗಿ ಬಂದ ಬಳಿಕ, ಅಥವಾ ಆರ್ ಅಶೋಕ್ ಅಕ್ರಮವಾಗಿ ಸರ್ಕಾರದ ಜಮೀನನ್ನೇ ಖರೀದಿ ಮಾಡಿದ ಬಳಿಕ ಅದನ್ನು ಯಾವುದಕ್ಕೆಲ್ಲ ಬಳಸ್ಕೊಂಡ್ರು, ಅದರಿಂದ ಬಂದಂಥ ಆದಾಯ ಎಷ್ಟು, ಆ ಆದಾಯದಿಂದ ಆರ್ ಅಶೋಕ್ ಎಲ್ಲೆಲ್ಲ ಆಸ್ತಿಪಾಸ್ತಿಯನ್ನು ಮಾಡಿದ್ರು, ಅದನ್ನೆಲ್ಲ ತನಿಖೆ ಮಾಡಲಿಕ್ಕೆ ಅವಕಾಶ ಇದೆ ಇಡಿಗೆ. ಸಿದ್ದರಾಮಯ್ಯನವರ ಪ್ರಕರಣದಲ್ಲಾದರೆ ಆತ ಹಕ್ಕನ್ನು ಹ್ಯಾಂಡ್ ಓವರ್ ಮಾಡಿದ್ದಾನೆ ಅನ್ನೋದೊಂದು ಬಿಟ್ಬಿಟ್ರೆ ಆತ ಆ ಕುಟುಂಬದ ಒಳಗಡೆನೆ ಬಂದುಬಿಡ್ತಾನೆ. ಆತ ತಮ್ಮ ಸಹೋದರ ಆಮೇಲೆ ಒಂದು ಡಾಕ್ಯುಮೆಂಟಲ್ಲಿ ಇದೆ, ಲೋಕಾಯುಕ್ತ ಪೊಲೀಸರಿಗೆ ಮೈಸೂರಲ್ಲಿ ಏನು ಸ್ನೇಹಮಯಿ ಕೃಷ್ಣ ಸಲ್ಲಿಕೆ ಮಾಡಿದ್ದಾನೆ, ಆತ ಕೊಟ್ಟಂತಹ ಡಾಕ್ಯುಮೆಂಟ್ನಲ್ಲೇ ಒಂದು ಕಡೆ ಅಂಶ ಇದೆ. ಏನು ಅಂತ ಹೇಳಿದ್ರೆ, ಇದರ ಹಕ್ಕನ್ನು ದೇವರಾಜು ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂಥೇಳಿ ಒಂದು ಹಂತದಲ್ಲಿ. ಇಲ್ಲಿ ರಾಮಸ್ವಾಮಿ ಯಾರು, ಆಮೇಲೆ ಪಾರ್ವತಿಯವರಿಗೆ ಬದಲಿ ನಿವೇಶನ ಬಂದಿದ್ದೆ ಎಗೇನ್ ಮೂಡ ಬಳಸಿಕೊಂಡಂತಹ ಭೂಮಿಯ ಆಧಾರದಲ್ಲಿ. ಇಲ್ಲಿ ಪಾರ್ವತಿಯವರು ಮೂಡಕ್ಕೆ ಪರಿಹಾರ ರೂಪದಲ್ಲಿ ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಬೇಕು ಎನ್ನುವಂತಹ ಪತ್ರವನ್ನು ಬರೆಯುವಂಥ ಸಂದರ್ಭದಲ್ಲಿ ಪಾರ್ವತಿಯವರು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ, ಇಷ್ಟು ಲ್ಯಾಂಡು ನನ್ನ ಹೆಸರಿಗೆ ಬಂದಿದೆ, ಅದನ್ನು ನೀವು ಬಳಕೆ ಮಾಡ್ಕೊಂಡಿದ್ದೀರಿ, ಹೀಗಾಗಿ ನನಗೆ ಪರಿಹಾರ ಕೊಡಿ ಅಂತೇಳಿ. ಶಿ ಈಸ್ ವೆರಿ ಕ್ಲಿಯರ್ ವಿತ್ ಆರ್ ಅಪ್ರೋಚ್. ಅದನ್ನು ರಿಜೆಕ್ಟ್ ಮಾಡೋದು ಬಿಡೋದು ಮೂಡದ ವಿವೇಚನೆಗೆ ಬಿಟ್ಟಿದ್ದು, ಅದು ಬೇರೆ ಪ್ರಶ್ನೆ. ಅವರು ಸ್ವೀಕಾರ ಮಾಡಿದ್ರು, ಕೊಟ್ಟರು. ಬಟ್ ಪಾರ್ವತಿ ಸಿದ್ದರಾಮಯ್ಯನವರು ಇಲ್ಲದ ಆಸ್ತಿಯನ್ನು ತೋರಿಸಿ ಏನು ಪರಿಹಾರ ಕೇಳಿದ್ದಲ್ವಲ್ಲ. ಕೆಸರೆ ಗ್ರಾಮದಲ್ಲಿ 3 ಎಕರೆ 16 ಗುಂಟೆಯ ಸರ್ವೆ ನಂಬರ್ ಏನಿದೆ, ಇಟ್ಸ್ BM ಮಲ್ಲಿಕಾರ್ಜುನ್ ಅವರಿಂದ ಪಾರ್ವತಿಯವರ ಅವರಿಗೆ ಬಂದಿರೋದಕ್ಕೆ ದಾಖಲೆಗಳಿದೆ. ಆಮೇಲೆ ಡಿನೋಟಿಫೈಯಿಂದ ಈ ಭೂಮಿಯನ್ನು ಬಿಟ್ಟಿದ್ದಾರೆ ಎನ್ನುವುದಕ್ಕೆ ದಾಖಲೆಗಳಿದೆ. ಬಿಫೋರ್ ಅಕ್ವೈರ್ ಎಗೇನ್ 1998ರಲ್ಲಿ ಆ ಭೂಮಿಯನ್ನು ಸ್ವಾಧೀನದಿಂದ ಕೈಬಿಟ್ಟಿದ್ದು, ಸ್ವಾಧೀನದಿಂದ ಕೈಬಿಟ್ಟ 6 ವರ್ಷಗಳ ಬಳಿಕ ಸಿದ್ದರಾಮಯ್ಯನವರ ಬಾಮೇದ ಭೂಮಿಯನ್ನು ಪರ್ಚೇಸ್ ಮಾಡಿದ್ದು. ಇಲ್ಲ, ಆಗಲ್ಲ. ಆರ್ ಅಶೋಕ್ ಕೇಸಲ್ಲಿ ಆ ರೀತಿಯಲ್ಲ. ಆರ್ ಅಶೋಕ್ ಪರ್ಚೇಸ್ ಮಾಡಿದ 6 ವರ್ಷಗಳ ಬಳಿಕ ಸರ್ಕಾರ ಈ ಭೂಮಿಯನ್ನು ಡಿನೋಟಿಫೈ ಮಾಡಿದ್ದು. ತೀರಾ ಉಲ್ಟಾ ಕೇಸು, ಕಂಪ್ಲೀಟ್ ಉಲ್ಟಾ. ಪಾರ್ವತಿಯವರ
ಆ ಪ್ರಕರಣದಲ್ಲಾದರೆ 98ರಲ್ಲಿ ಡಿನೋಟಿಫೈ ಮಾಡ್ತಾರೆ, ಮುಡ ಆ ಲ್ಯಾಂಡನ್ನು ಡಿನೋಟಿಫೈ ಮಾಡುತ್ತೆ. ಅದನ್ನು ಸಿದ್ದರಾಮಯ್ಯನವರ ಬಾಮೈದ 6 ವರ್ಷದ ಬಳಿಕ 2004ರಲ್ಲಿ ಪರ್ಚೇಸ್ ಮಾಡ್ತಾರೆ. ಬಟ್ ಇಲ್ಲಿ ಆರ್ ಅಶೋಕ್ ಸರ್ಕಾರದ ಭೂಮಿಯನ್ನು ಪರ್ಚೇಸ್ ಮಾಡಿದ 6 ವರ್ಷಗಳ ಬಳಿಕ ಸರ್ಕಾರವೇ ಸರ್ಕಾರದ ಭೂಮಿಯನ್ನು ಡಿನೋಟಿಫೈ ಮಾಡುತ್ತೆ, ಆರ್ ಅಶೋಕ್ ಪರ್ಚೇಸ್ ಮಾಡಿದ ಬಳಿಕ. ಸೊ ಕಂಪ್ಲೀಟ್ ಉಲ್ಟಾ ಕೇಸ್ ಇದು. ಸೊ ಇ ಡಿ ಅವ್ರಿಗೇನಾದರೂ ತನಿಖೆ ಮಾಡಲಿಕ್ಕೆ ಆಸಕ್ತಿ ಏನಾದರೂ ಇದ್ದರೆ ಈ ಕೇಸನ್ನು ತನಿಖೆ ಮಾಡ್ಬೋದು. ಮತ್ತು ಇವೆಲ್ಲವೂ ಕೂಡ ಹಣದ ವರ್ಗಾವಣೆ ಆಗಿದೆಯಲ್ಲ, ಹಣದ ವರ್ಗಾವಣೆ ಆಗಿದೆ. ಈಗ ಖರೀದಿ ಮಾಡುವಂಥ ಸಂದರ್ಭದಲ್ಲಿ 9 ಗುಂಟೆ ಜಮೀನು 2003ರಲ್ಲಿ 3,42,000 ಮಾರುಕಟ್ಟೆ ದರ ಅಂಥೇಳಿ ಸೇಲ್ ಡೀಡಲ್ಲಿ ಉಲ್ಲೇಖ ಇದೆ. ಎಲೆಕ್ಷನ್ ಅಫಿಡವಿಟ್ 2008ರಲ್ಲಿ 9 ಗುಂಟೆ ಜಮೀನಿನ ಮಾರುಕಟ್ಟೆ ಮೌಲ್ಯ 24 ಲಕ್ಷ ರೂಪಾಯಿ ಅಂಥೇಳಿ ಸ್ವತಃ ಆರ್ ಅಶೋಕ್ ಅವರೇ ಹೇಳ್ಕೊಂಡಿದ್ದಾರೆ. ಗಿಫ್ಟ್ ಡೀಡ್ನಲ್ಲಿ 2011ರಲ್ಲಿ ಕೊಟ್ಟಂಥ ಗಿಫ್ಟ್ ಡೀಡ್ನಲ್ಲಿ ಇರುವಂತಹ ಮಾಹಿತಿಯ ಪ್ರಕಾರ ಸರ್ಕಾರ ಮಾರ್ಗಸೂಚಿ ದರದ ಪ್ರಕಾರವೇ 63 ಲಕ್ಷ ರೂಪಾಯಿ. ಸೊ ಎಲ್ಲ ಕಡೆ ಹಣದ ವರ್ಗಾವಣೆ ಆಗಿದೆ. ಸೊ ತನಿಖೆ ಮಾಡಬೇಕು. ಇ ಡಿ ಒಂದು ವೇಳೆ ತನಿಖೆ ಮಾಡಲಿಕ್ಕೆ ಮನಸ್ಸಿದ್ರೆ ದಿಸ್ ಈಸ್ ದ ಫಿಟ್ ಕೇಸ್, ದಿಸ್ ಈಸ್ ದಿ ಫಿಟ್ ಕೇಸ್, ಒನ್ ಆಫ್ ದಿ ಫಿಟ್ ಕೇಸ್ ಇ ಡಿ ತನಿಖೆ ಮಾಡಲಿಕ್ಕೆ.